ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಮೊದಲನೇ ದಿನನೇ ಬಿಗ್ ಬಾಸ್ ಎಂತ ಟ್ವಿಸ್ಟ್ ಇಟ್ಟಿದ್ದಾರೆ ಅಂದ್ರೆ ಹೇಳಕ್ಕಾಗ ಅಂತ ಟ್ವಿಸ್ಟ್ ಇಟ್ಟಿದ್ದಾರೆ. ಏನಂತಾರೆ, ಕಂಟೆಸ್ಟೆಂಟ್ ಎಲ್ಲ ಫುಲ್ ಶಾಕ್ ಆಗಿ ಹೋಗಿದ್ದಾರೆ. ಅಂತ ಏನಿಟ್ಟಿದ್ದಾರೆ ಅಂತ ಹೇಳ್ತೀರಾ? ಬಂದ ತಕ್ಷಣ ಮನೆಗೆ ಏನ್ ಮಾಡ್ತಾರೆ, ಸಲ್ಸಲಿಗೂ ಕಂಟೆಸ್ಟೆಂಟ್ ಗಳೆಲ್ಲ ಬಂದಾದ್ಮೇಲೆ ಎಲ್ಲಾರನು ಲಿವಿಂಗ್ ಏರಿಯಾ ಕರೆದವ್ರಿಗೆಲ್ಲ ಒಂದು ಸ್ವಾಗತ ಮಾಡ್ತಾರಲ್ವಾ. ಆದ್ರೆ ಇಲ್ಲಿ ಹಂಗ್ ಮಾಡಿಲ್ಲ ಬಿಗ್ ಬಾಸ್. ಎಲ್ಲಾರು ಬಿಗ್ ಬಾಸ್ ಈಗ ಒಂದು ಡೈಲಾಗ್ ಹೊಡಿತಾರೆ, ನಾನು ಇಲ್ಲಿ ನಿಮ್ಮನ್ನ ಲಿವಿಂಗ್ ಏರಿಯಾ ಕರೆದಿರೋದು ಸ್ವಾಗತ ಮಾಡೋದಕ್ಕಲ್ಲ, ಒಬ್ರಿಗೆ ಈಗ ವಿದಾಯ ಹೇಳೋದಕ್ಕೆ ಅಂತ. ಜಸ್ಟ್ ಅವಾಗೆಲ್ಲ ಎಂಟ್ರಿ ಕೊಟ್ಟಿದ್ದಾರೆ, ಆಲ್ರೆಡಿ ಒಬ್ರಿಗೆ ವಿದಾಯ ಅಂತ ಹೇಳ್ತಿದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ಬಟ್ ಈಗ ಏನ್ ಗೊತ್ತಾ, ಈಗ ಎಲ್ಲಾರು ಚರ್ಚಿಸಿ ಒಬ್ರನ್ನ ಸೆಲೆಕ್ಟ್ ಮಾಡ್ಬೇಕು, ಯಾರು ಈ ಮನೇಲಿ ಇರೋದಕ್ಕೆ ಅರ್ಹರಲ್ಲ ಅಂತ. ಹೇಳಕ್ ಯಾರಿಗೂ. ಬಟ್ ಇಲ್ಲಿ ಎಲ್ಲರೂ ಡಿಸೈಡ್ ಮಾಡಿ ಈಗ 3 ಜನ ಸೆಲೆಕ್ಟ್ ಮಾಡಿದ್ದಾರೆ. ಎಲ್ಲೂರು ಹೇಳ್ತಿದ್ದಾರೆ ನಾನು ಇನ್ನೂ ಸ್ವಲ್ಪ ದಿನ ಇರಬೇಕು ಅಂತ. ಅವರು ಕೂಡ, ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ, ಅವರು ಕೂಡ ನಾನು ಒಂದ್ ಸ್ವಲ್ಪ ದಿನ ಇರಬೇಕು ಅಂತ ಅವರು ಕೂಡ ಹೇಳ್ತಿದ್ದಾರೆ. ಹಾಗೆ ಅಶ್ವಿನಿ ಅವ್ರು ಕೂಡ ಹೇಳ್ತಿದ್ದಾರೆ ಸ್ಪಂದನಾಗೆ, ನಿಮ್ಗೆ ಇನ್ನು ಬ್ಯೂಟಿಫುಲ್ ಆಗಿದ್ದೀರಾ, ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ, ನೀವ್ ಇನ್ನು ಚಿಕ್ಕ ವಯಸ್ಸು, ನಿಮ್ಗೆ ಹೊರಗಡೆ ಇನ್ನು ತುಂಬಾ ಆಫರ್ಗಳು ಸಿಗ್ಬೋದು, ನೀವು ಇಲ್ಲಿರೋದಕ್ಕೆ ಅರ್ಹರಲ್ಲ, ಇಲ್ಲಿ ತುಂಬಾ ಜನ ಕಂಟೆಸ್ಟೆಂಟ್ ಗಳಿದ್ದಾರೆ, ನಿಮ್ಗೆ ಮೋಸ್ಟ್ಲಿ ತುಂಬಾ ಆಫರ್ಗಳು ಇರ್ಬೋದು ಹೊರಗಡೆ, ನೀವು ಹೋಗಿ ಅಂತ ಹೇಳ್ತಿದ್ದಾರೆ. ಹಾಗೆ ಸ್ಪಂದನ ಅವ್ರು ಕೂಡ ಹೇಳ್ತಿದ್ದಾರೆ, ನಾನು ಇಲ್ಲಿ ಇರೋದಕ್ಕೆ ನಾನು ಡಿಸರ್ವ್ ಮಾಡ್ತೀನಿ. ಹೆಂಗ್ ನೀವು ಡಿಸೈಡ್ ಮಾಡ್ತಿದ್ದೀರಾ ಇದೆಲ್ಲ, ನಾನು ಇರೋದಕ್ಕೆ ನನ್ಗೆ ಒಳ್ಳೊಳ್ಳೆ ಆಫರ್ ಇದೆ ಅಂತ ನೀವ್ ಹೆಂಗ್ ಹೇಳ್ತೀರಾ ಅಂತ ಅವರು ಕೂಡ ಈಗ ಅಶ್ವಿನಿ ಅವ್ರಿಗೆ ಹೇಳ್ತಿದ್ದಾರೆ. ಜಾನ್ವಿ ಅವ್ರು ಹೇಳ್ತಿದ್ದಾರೆ ರಕ್ಷಿತಾಗೆ, ಇವರು ತುಂಬಾ ಕೆಟ್ಟ ಮಾಹಿತಿ ಕೊಟ್ಟ, ಅಂದ್ರೆ ತಪ್ಪ ಮಾಹಿತಿ ಕೊಟ್ಟಿ, ಅಂದ್ರೆ ಇವರು ಫೇಮಸ್ ಆಗಿರೋದು ಸೋಷಿಯಲ್ ಮೀಡಿಯಾದಲ್ಲಿ, ಇವರು ಕೂಡ ಇಲ್ಲಿರೋದಕ್ಕೆ ಅರ್ಹರಲ್ಲ ಅಂತ ರಕ್ಷಿತಾಗೆ ಹೇಳ್ತಿದ್ದಾರೆ. ರಕ್ಷಿತಾ ಪಾಪ ಏನು ಮಾತಾಡ್ತಾನೆ ಇಲ್ಲ, ಸುಮ್ನೆ ಒಳ್ಳೆ ಗೊಂಬೆ ತರ ನಿಂತ್ಕೊಬಿಟ್ಟಿದ್ದಾರೆ. ಅದು ಅಲ್ದಲೆ ಈಗ 3 ಜನ ಅರ್ಹರಲ್ಲ ಅಂತ ಸೆಲೆಕ್ಟ್ ಮಾಡಿದ್ದಾರೆ. ಯಾರ್ಯಾರು ಅಂದ್ರೆ ಮಲ್ಲು ಅವರು, ಹಾಗೆ ಸ್ಪಂದನ ಸೋಮಣ್ಣ, ಹಾಗೆ ಇವರು ರಕ್ಷಿತಾ, 3 ಜನನು ಸೆಲೆಕ್ಟ್ ಮಾಡಿದ್ದಾರೆ. ಈ 3 ಯಾರು ಒಬ್ರು ಮನೆಯಿಂದ ಇವತ್ತು ಆಚೆಗೆ ಹೋಗ್ತಾರೆ. ನನ್ನ ಪ್ರಕಾರ ಹೋಗಲ್ಲ ಗೈಸ್, ಯಾರನ್ನೂ ಕಳ್ಸಲ್ಲ ಮೊದಲನೇ ದಿನಾನೆ. ಬಟ್ ಹೇಳಕ್ಕಾಗಲ್ಲ ಏನ್ ಟ್ವಿಸ್ಟ್ ಇರುತ್ತೆ, ಇಲ್ಲ ಯಾರನ್ನಾರು ಕಳ್ಸೋ ತರ ಮಾಡಿ ಸೀಕ್ರೆಟ್ ರೂಮ್ಗೂ ಹಾಕ್ಬೋದು, ಹೇಳಕ್ಕಾಗೋದಿಲ್ಲ. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಬಾಕ್ಸ್ ಅಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ.